ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತೆಲ್ಲ ಇವಾಗ ಶುರು ಮಾಡ್ತಾಯಿದ್ದೀವಿ. ಇವಾಗ ಎದ್ದು ನಮ್ಮ ನವಿಯವರು ಟಿಫನ್ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ನಮ್ಮದು ಮಾಮೂಲಿ ಸೆಕೆಂಡ್ ಶಿಫ್ಟ್ ಇತ್ತಲ್ವ, ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಇದ್ದಾರೆ. ತಿಂಡಿ ಮಾಡ್ತೀನಿ ಅಂತ ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ. ಲೇಟಾಗಿ ಮಲ್ಕೊಂಡು ಮಕ್ಕಳು ಸ್ಕೂಲ್ಗೆ ಹೋಗೋ ತನಕ ನಮ್ಮ ನವಿಯವ್ರದೇ ರಾಜ್ಯವರ. ಯಾವಾಗ ಮಲ್ಕೊಬೋದು, ಯಾವಾಗ ಬೇಕಾದ್ರೂ ಎದ್ದೇಳ್ಬೋದು. ಸೊ ಇವಾಗ ತಿಂಡಿ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ನಾನು ಮಧ್ಯಾಹ್ನ 2 ಗಂಟೆಗೆ ಡ್ಯೂಟಿಗೆ ಹೋಗಬೇಕು. 9 ಗಂಟೆಗೆ ಎದ್ಬಿಟ್ಟಿದ್ದಾರೆ ನವಿಯವ್ರು ಗೈಸ್. ಲೇಟ್ ಅಂದರೆ 9 ಗಂಟೆ. 1 ಅವರಲ್ಲಿ ತಿಂಡಿ ಮಾಡಿಬಿಡ್ತಾರೆ. ನಮ್ಮ ಖುಷಿ ಇದನ್ನಲ್ಲ, ಅವಾಗ ಎಬ್ಬರಿಸಿ ತೊಂದರೆ ಕೊಡ್ತಾ ಇರ್ತಾನೆ. ನಮ್ಮ ದಿವ ಎಬ್ಬರಿಸಲ್ಲ, ನಮ್ಮ ಖುಷಿ ಹಿಂಸೆ ಕೊಡ್ತಾನೆ. 2 ವರ್ಷ ಆಗೈತೆ ಆದರೂ ಹಿಂಸೆ ಕೊಡ್ತಾನೆ. ಇನ್ನು ನಮ್ಮ ದಿವ ಖುಷಿನ ಮಲಗಿದ್ದಾರೆ. ಬನ್ನಿ ಎಬ್ಬರಿಸೋಣ. ನೋಡಿ, ಇಲ್ಲೊಂದು ಕಂದಮ್ಮ ಮಲಗಿದೆ. ಗುಡ್ ಮಾರ್ನಿಂಗ್ ಬೇಬಿ. ಖುಷಿಕ್ ಬೇಬಿ, ಗುಡ್ ಮಾರ್ನಿಂಗ್. ದಿವಿತ್ ಬೇಬಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಡು. ಖುಷಿಕ್ ಸಾಕು, ಎದ್ದೇಳ್ರಪ್ಪ, ನಿದ್ದೆ ಮಾಡಿದ್ದು. ಗುಡ್ ಮಾರ್ನಿಂಗ್. ಆಯ್ತು ಮಲ್ಕೋ ಹಂಗೆ ಮಲ್ಕೋ ಇಲ್ವಾ? ಸಾಕಾ? ದಿವಾ ಎದಾ ದೇವ್ರಿಗೆ ಕೈ ಮುಗಿ. ನೋಡಿ ಗೈಸ್, ಅವ್ನು ದೇವ್ರಿಗೆ ಕೈ ಮುಗಿ ತೋರಿಸ್ತೀನಿ ಇವತ್ತು. ಏನಂತ ಬೇಡ್ಕೊತಾನೆ ಗೊತ್ತಾ? ನೀವೇ ಕೇಳಿಸ್ಕೊಳ್ಳಿರಂತೆ. ಎದ್ದೇಳ್ಬೇಕು ಬೇಗ. ದಿವಿತ್, ಅಮ್ಮ ಚಾಕಿ ಕೊಡ್ತಾಳೆ, ಎದ್ದೇಳು. ಏನೇ ಚಾಕಿನ? ಏನೇ ಬಿಸ್ಕೆಟಾ? ಹಾಂ, ಬಿಸ್ಕೆಟ್ ಕೊಡ್ತಾಯಿದ್ದಾಳೆ ನೋಡು, ಕ್ರೀಮ್ ಬಿಸ್ಕೆಟ್. ಖುಷಿಗೆ ಒಬ್ಬನಿಗೆ ಕೊಡ್ಲಾ? ತಿನ್ನು. ಯಾಕೆ ಮಗನೇ, ಯಾಕೆ ಅಪ್ಪ ಎಬ್ಬರಿಸ್ಬಿಟ್ಟ ಅಂತ ಹೊಡಿತಾ ಇದೀಯಾ? ಯಾಕೆ ಕೋಪ ಇದು? ಓ, ಸುಳ್ಳು ಹೇಳ್ತೀನಿ ಅನ್ನೋದು ಗೊತ್ತಾಗುತ್ತಾ? ತಗೊಳ ದಿವ, ನೀನು ತಗ. ಹಣ್ಣು ಕೊಡ್ಬೇಡ. ತಿನ್ನು ಮಗನೇ, ತಿನ್ನು. ಖುಷಿ, ಈ ವಯಸ್ಸಿಗೆ ಎಲ್ಲ ಗೊತ್ತಾಗುತ್ತಲ್ಲ ನಿನಗೆ. ಏನು ಕೊಡ್ತಿಲ್ಲ ಅಪ್ಪ ಅನ್ನೋದು. ನವೇ, ಅಲ್ಲಿ ಶೆಲ್ಫ್ ಮೇಲೆ ಇಟ್ಟಿದ್ದೀನಿ ತಾಂಬರೆ. ಖುಷಿಗೆ ಮಾತ್ರ ಕೊಡ್ತೀನಿ, ದಿವಂಗೆ ಕೊಡಲ್ಲ. ಎದ್ದೇಳ್ತಾ ಇಲ್ಲ ದಿವ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ತಗೊಳ ದಿವ, ದಿವಿತ್ ತಗೋ ಚಾಕಿ. ಎದ್ದೇಳ್ತಾ ಇಲ್ಲ ಗೈಸ. ಇನ್ನು ಇವಾಗಲೇ ಹಿಂಗೆ ಎಬ್ಬರಿಸೋದು. ಇನ್ನು ಸ್ಕೂಲ್ಗೆ ಹೋಗ್ಬೇಕಾರೆ ಇನ್ನೂ ಎಷ್ಟು ಆಟ ಮಾಡಿ ಎಬ್ಬರಿಸ್ಬೇಕು ನಮ್ಮ ನವಿ. ದಿವಾ, ಖುಷಿ ಅಣ್ಣನ ಎಬ್ಬರಿಸೋಗುವ. ಎಬ್ಬರಿಸೋಗು ಪ್ಲೀಸ್, ಎಬ್ಬರಿಸೋಗು. ಪಪ್ಪಿ ಕೊಟ್ಟು ಎಬ್ಬರಿಸೋಗು. ಎದ್ದೇಳ್ತಾನೆ ಅಣ್ಣ. ಮುತ್ತು ಕೊಟ್ಬಿಟ್ಟು ಎಬ್ಬರಿಸೋಗು. ಬೇಡ, ಮುತ್ತು ಕೊಟ್ಬಿಟ್ಟು ಎಬ್ಬರಿಸೋಗು. ಓಡು. ಅಣ್ಣಂಗೆ ಹೊಡಿಬೇಡ ಆಯ್ತಾ? ಮುತ್ತು ಕೊಟ್ಟು ಎಬ್ಬರಿಸು. ನೋಡಿ ಗೈಸ್, ಫೈನಲ್ಲಿ ಬಲಗಡಿಕೆ ಎದ್ದೇಳ್ತಾ ಇದ್ದಾರೆ ನಮ್ಮ ಬಾಸ್. ಸಾಕು, ಅಷ್ಟೇ ಜಾಗಿಲ್ಲ ಅಣ್ಣ, ಒಂದೇ ರೌಂಡ್ ಸಾಕು. ಎಲ್ಲೈತೆ ದೇವ್ರ ಫೋಟೋ? ಹಾಂ, ಕೈ ಮುಗಿ. ಹಾಂ, ನೋಡ್ತೀನಿ, ಕೈ ಮುಗಿ. ಹ್ಞೂ, ನೋಡಿದೆ. ಓ, ಗೊಬ್ಬೆ ಮೇಕೆ ಎಸ್ಬಿಟ್ಟಾನೆ ಗೈಸ್, ಅದನ್ನು ನೋಡು ಅಂತ ಇದ್ದಾನೆ. ಏನು ಹೇಳ್ದೆ? ಅರ್ಥ ಆಗಲಿಲ್ಲ. ಅಪ್ಪಂತ ಹೊಡೆಸ್ಬೇಡ, ಅಮ್ಮಂತ ಹೊಡೆಸ್ಬೇಡ ಅಂತ ಹೇಳ್ತಾ ಇದ್ದಾನೆ ಗೈಸ್. ಸ್ವಾಮಿ, ಯಾರು ಹೇಳ್ಕೊಟ್ಟಿದ್ದು? ಇಬ್ಬರು ಹೇಳ್ಕೊಟ್ರಾ? ನಾನು ಹೇಳ್ಕೊಟ್ಟಿಲ್ಲಪ್ಪ, ಅವರಮ್ಮ ಹೇಳ್ಕೊಟ್ಟಿರೋದು. ಸರಿ, ತಮ್ಮಂಗೆ ಪಪ್ಪಿ ಕೊಟ್ಟು ಮುದ್ದು ಮಾಡು. ಖುಷಿ, ನೀನು ಕೊಡು. ಓ, ಅಣ್ಣ ಪಪ್ಪಿ ಕೊಡು. ನೀನೇ ಕೊಡುವ.
ಕೊಡು ಪಪ್ಪಿನ. ಕೊಡಲ್ವಾ? ಕೊಡಲ್ವಾ? ಏನು ಹಿಂಗೆ ನೋಡ್ತಿದ್ರಲ್ಲ ಇಬ್ಬರು. ನಿಮ್ಮ ಜೊತೆ ಟೂ ನಾನು. ಬನ್ನಿ ಅಮ್ಮ, ಏನು ಟಿಫನ್ ಮಾಡ್ತಿದ್ದಾರೆ ನೋಡೋಣ. ಅಯ್ಯೋ ಕ್ಯೂಟ್. ನೀನು ಕೊಡು ಕೊಡ್ಸಲ್ಲ. ಒಂದು ಬತ್ತ ನೋಡಲ್ಲಿ ಕೊಡಿಸ್ಕೊ ಬಾ. ಸೂಪರ್, ಸಾಕು. ಅಮ್ಮ ಏನು ಟಿಫನ್ನು? ಫ್ರೈಡ್ ರೈಸ್. ನೋಡಿ ಗೈಸ್, ಏನೆಲ್ಲ ತರಕಾರಿ ಹೆಚ್ಚಿಕ್ಕಿದ್ದಾರೆ. ಬೆಳಗ್ಗೆ ಹೊತ್ತು ಬಂದ್ಬಿಟ್ಟು ಏನಂತಿದ ಅಂತ ಅಂದರೆ, ನಾನು ಬೇಗ ಇದ್ದಾಳೆ. ಒಂದೊಂದು ಟೈಮ್ ಬೇಗ ಇದ್ರೆ ಒಂದು ಟೈಮ್ ಲೇಟ್ ಇದ್ದಾಳ್ತೀನಿ. ನನಗೆ ಹೆಂಗೆ ನಿದ್ದೆ ಇರ್ತಂಗೆ. ಅಮ್ಮ ಇವತ್ತೇನು ಸ್ಪೆಷಲ್ಲು? ನಿನ್ ಗಮ್ಮ ಅಂತೈತೆ ಅಮ್ಮ. ಏನು ಮಾಡಿದ್ದೆ? ಯಾವತ್ತಾಗ ಅಮ್ಮಂತಿದ್ದು ಗೊತ್ತಾ? ಏನು ಮಾಡಿದ್ದೇಳು? ಯಾವಾಗಲೂ ಅದೇನೋ ಒಂದಿನ ತಿಂಡಿ ಮಾಡಿದ್ರು ಗೈಸ್. ಒಂದಿನ ಗಮ್ಮ ಅಂತಿತ್ತು ನಾನು ಬಂದಾಗ. ಅದೇನೋ ಪಲಾವ್ ಮಾಡಿದ ದಿವಸನ ಅದೇನೋ ಗಮ್ಮ ಅಂತಿತ್ತು. ಅಮ್ಮ ಏನಮ್ಮ ಗಮ್ಮ ಅಂತೈತೆ? ನಾನು 10 ಬಂದಿದ್ದೀನಿ, ಅವಾಗ ಇದ್ದೇಳ್ತಾ ಇದ್ರಿ. ಏನು ಮಗನೇ ಎತ್ಕೋಬೇಕಾ? ಆಗಲ್ಲ. ಚಿಕನ್ನು ಯಾವಾಗಲೂ ಚಿಕನ್ನು ಸೂಪರ್ ಇರುತ್ತೆ. ಇವನೊಬ್ಬ ಎತ್ಕೊಂತ ಬಂದ್ಬಿಟ್ಟು ಅವನು. ಅಮ್ಮ ಅಡುಗೆ ಸೂಪರಾ? ಮಗನೇ ಹೇಳ್ತಾನೆ ಸೂಪರ್ ಅಂತ. ದೊಡ್ಡರ ಆದ್ಮೇಲೆ ಏನು ಹೇಳ್ತಾನೆ ಗೊತ್ತಿಲ್ಲ ಗೈಸ್, ಇವಾಗ ಮಾತ್ರ ಹೇಳ್ತಾನೆ ಸೂಪರ್ ಅಂತ. ಅವ್ರ ಅಮ್ಮಂಗೆ ಇಷ್ಟ ಹಂಗೆ ಮಾಡ್ತಾರಲ್ಲ, ಅವನಿಗೆ ಇಷ್ಟ ಹಂಗೆ ಮಾಡ್ತಾರಲ್ಲ ಅವ್ರಮ್ಮ. ಸಪ್ಪೆ ಅಂದರೆ ಉಪ್ಪು ಹಾಕ್ತೀನಿ ಕಡೆಗೆ. ಖಾರ ಜಾಸ್ತಿ ಹಾಕಿ ಮಾಡಲ್ಲ ಮಕ್ಕಳಿಗೋಸ್ಕರ. ನಾವು ಖಾರ ತಿನ್ನಲ್ಲ ಇವಾಗ ಜಾಸ್ತಿ. ಚಿಕನ್ ಒಂಚೂರು ಖಾರ ಹಾಕಿರ್ತೀನಿ, ಹಂಗಂದ್ರೂ ನಮ್ಮ ಮಕ್ಕಳು ಬಾಸ್ತಾರೆ, ಸಾರು ಹಾಗೆ ಕುಡಿತಾರೆ ಬೇಕಾದ್ರೆ. ಯಾಕೋ ಗೊತ್ತಿಲ್ಲ, ಮಕ್ಕ ಎಲ್ಲ ಉತ್ಕೊಳಂಗಂತ ಹುಷಾರಲ್ಲಿ ಹೋದಾಗ ಫೀಲ್ ಆಗುತ್ತಲ್ಲ, ಹಿಂಗಾಯ್ತೈತಿ ಇವತ್ತು ನನಗೆ. ಸರಿ ಓಕೆ, ಟಿಫನ್ ಮಾಡಿದ್ವಿ. ಹೊರಗಡೆ ನಮ್ಮದು ಬೆಡ್ಶೀಟ್ ಬಿದ್ದೋಗಿತ್ತು ಗೈಸ್, ಗಾಳಿಗೆ ಎತ್ಕೊಂಡು ಓಡ್ಬೋತಾ ಇದ್ದಾನೆ. ಹೋಗಿ ಇನ್ನೊಂದು ಐತೆ, ಅದನ್ನ ಎತ್ಕೊಂಡು ನೋಡಿ, ಸುತ್ಕೊಂಡು ಎತ್ಕೊಂಡು ಓಡ್ಬೋತಾ. ಗುಡ್ ಬಾಯ್. ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಇದನ್ನು ದೋಸೆನೋ ಪೂರಿನೋ ಅಂತಾನೆ ಗೈಸ್, ಈ ಥರ ರೌಂಡ್ ಮಾಡಿಕೊಂಡು ತಗೋ ತಿನ್ನು ಅಂತ ಕೊಡೋದು. ದೋಸೆ ಇದು ತಗೋ, ಹಂಗೆ ಅವನು. ಪಕ್ಕದ ಮನೆ ಒಂದು ಹುಡುಗಿ ಬಂದ್ಬಿಟ್ಟಿದೆ ಗೈಸ್. ಆ ಹುಡುಗಿ ಜೊತೆ ನೆನ್ನೆ ಆಟಾಡಿದ್ದು ಸಂಜೆ ಹೊತ್ತು ಬಿಟ್ಟಿದೆ ಅವ್ರು ಬರೋ ಟೈಮಿಗೆ. ಹೌದಾ? ಚಂದ ಆಟಾಡಿದ್ರು ಸೈಕಲ್ ಅಲ್ಲಿ. ನೆನ್ನೆನೂ ಚಂದ ಆಟಾಡಿದ್ರು. ಆಮೇಲಿಂದ ಬರಿ ಅಂತ ಕೊಟ್ಟೆ, ಬರಿದ್ದೇ ಇಲ್ಲ ನೆನ್ನೆ. ಅವ್ರಪ್ಪ ಇಲ್ವಲ್ಲ, ಒಂಚೂರು ನೆನ್ನೆ ಅವ್ರಪ್ಪನೂ ಎದುರಿಸ್ಲಿಲ್ಲ. ಬರ್ದಿಲ್ವ ಮಗನೇ? ಬರ್ದಿದ್ದಾನೆ ಅಂದ್ರೆ 3 ಲೈನ್ ಬರ್ಬಿಟ್ಟು ಸುಮ್ಮನಾದ. ABC ಅಷ್ಟೇನ ಬರ್ದಿದ್ದು? ಅದು ಅಕ್ಷರ ಗುಂಡಾಯ್ತೈತಿ ಇವಾಗ, ಚೆನ್ನಾಗಿ ಬರೀತದ ಸ್ಪೆಲ್ಲಿಂಗ್ಸ್. ಬರ್ದೇ ಇಲ್ಲ. ಇನ್ನು ಜಿ ಬಿಟ್ಟು ಮುಂದಕ್ಕೆ ಹೋಗ್ತಾ ಇಲ್ಲ ಬಾಸು. ಜಿ ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ ಒಂದು ವಾರದಿಂದ. ನಾವು ಕುತ್ಕೋಬೇಕು ಬರ್ಸೋಕ್ಕೆ, ಅವ್ರ ಅಮ್ಮಂಗೆ ಬಗ್ಗಲ್ಲ. ನಾವು ಒಂದೇ ದಿನ ಹೊಡೆದಿದ್ದು ಅಣ್ಣವ್ರಿಗೆ. ABCD EF ಗಂಟೆ ಬಂದ್ಬಿಡ್ತು. ನನಗೆ ಗೊತ್ತು, ಹಂಗೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಹೊಡಿಯಕ್ಕೆ ಹೋಗಲ್ಲ. ಇಷ್ಟ ಇಲ್ಲ. ನಾನು ಹೊಡಿತೀನಿ ಗೈಸ್. ನಾನು ಹೊಡಿಯಕ್ಕೂ ಬಿಡಲ್ಲ ಅವ್ರಿಗೆ. ನನ್ನ ಮುಂದೆ ರೂಮ್ ಹಾಕೊಂಡ್ರೆ ಹೊಡೆದಿಲ್ಲ ಅಂದ್ರೆ ಮಕ್ಳಿಗೆ ಕಲಿಯಲ್ಲ ಗೈಸ್. ಆಮೇಲೆ ಅವ್ನಿಗೆಲ್ಲ ಬರುತ್ತೆ ಗೈಸ್, ಆದ್ರೂ ಬೇಕು ಅಂತ ನಾಡ್ಕಾಡ್ತಾನೆ. ಅದೊಂದೈತಿ. ಒಂದ್ಸಲ ಒಂದು ಕೈಗೆ ಕಾಲಿಗೆ ಒದೆ ಬಿದ್ದರೆ ABCD ಏನ ಕಲ್ತಿದ್ದ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಕಲ್ತಿದ್ದ. ಬರೆಯಕ್ ಬಂದ್ರು ಬರ್ದೇ ಹೋದಂಗೆ ನಾಡ್ಕಾಡ್ತಿದ್ದ. ಒಂದ್ಸಲಿ ಕೊಟ್ರು ತಾನಾಗೇ ಬಂತು ಬರೆಯೋದು. ಅವತ್ತಿಂದ ಮಾಡ್ತಿಲ್ಲ. ಎಲ್ಲರೂ ಗುಡ್ ಅಂತ ಹಾಕೋದು ಗೊತ್ತಾ ದಿವಂಗೆ. ನೀನು ABCD ಬರ್ದಿರೋದಕ್ಕೆ ಸೂಪರು ಗುಡ್ ಎಲ್ಲ ಅಂತ ಹಾಕೋರಿ. ಓಕೆನಾ? ಥ್ಯಾಂಕ್ಸ್ ಹೇಳು. ಫೇಸ್ಬುಕ್ ಅಲ್ಲಿ ಅಷ್ಟೇ ದಿವ ಜಾಣ ಅಂತ ಹಾಕೋರಿ. ಗುಡ್ ಅಂತ ನೀನು ನೋಡಿ ಗೈಸ್, ಈರುಳ್ಳಿನ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಆ ಚಾಕು ಚೆನ್ನಾಗೈತೆ ಅದಕ್ಕೆ ಕಟ್ ಮಾಡಿದ್ದೀನಿ ಅಂತ ಹೇಳಿದೆ. ಯಾರೋ ಹೇಳಿದ್ರಂತೆ, ನನ್ನ ವಿಡಿಯೋ ಮಾಡ್ತಿದ್ದಂತೆ. ನಾನು ಲೈಟ್ ಇಟ್ಕೊಂಡಿದ್ಕೆ ನಿನ್ನ ವಿಡಿಯೋ ಚೆನ್ನಾಗಿ ಬಂತು ಅಂತ. ಹಂಗಾಯ್ತು ಕತೆ. ನಾವು ಚೆನ್ನಾಗಿ ಮಾಡಿರೋದಕ್ಕೆ ತಾನೆ. ಓಕೆ ಮೇಡಮ್. ಓ, ಪನ್ನೀರ್ ಫ್ರೈಡ್ ರೈಸ್ ಇದು. ಪನ್ನೀರು ತರಕಾರಿ ಎಲ್ಲ. ಓಕೆ, ಬೇಗ ಮಾಡಿ, ಹೊಟ್ಟೆ ಹಸಿತೈತೆ.
ಏನು ಗೊತ್ತಾ ಗೈಸ್ ಇವಾಗೊಂದು ರಸ್ಕು ನಾನೆಲ್ಲ ಹೆಚ್ಚಿದ್ದೀನಲ್ಲ ನೀವು ಇವಾಗ ಒಗ್ಗರಣೆ ಹಾಕೋದು. ಇಲ್ಲ ನೀವೇ ಹಾಕಿ, ನಂಗೆ ಬರಲ್ಲ ಎಲ್ಲರೂ ನೋಡೋರೆ ಮಿನಿ ವ್ಲಾಗಲ್ಲಿ ಬರಲ್ಲಪ್ಪ ಗೈಸ್. ನನ್ಗೆ ಈ ತರದ್ ಮಾಡೋದಂದ್ರೆ ತುಂಬಾ ಇಷ್ಟ ಅಂತ ಎಲ್ಲ ಬಿಲ್ಡಪ್ ತಗೊಂಡಿರೋದು. ಮಿನಿ ಗೈಸ್ ಯೂಟ್ಯೂಬ್ ಅಲ್ಲಿ ಯಾರು ನೋಡೋದ, ಯೂಟ್ಯೂಬ್ ಅಲ್ಲಿ ನೋಡಲ್ಲ, ಇನ್ಸ್ಟಾಗ್ರಾಮ್ ಹೋಗಿ ನೋಡಿ ಗೈಸ್ ಎಷ್ಟು ಚಂದ ಮಾಡಿರ್ತಾರೆ ಅಂತ ಮಿನಿ ವ್ಲಾಗ. ಎಷ್ಟು ನೋಡು, ಅವ್ನ್ ದಾರ ಕೊಟ್ಟಿಲ್ಲ ಅಂತ ಒಂದು ದಾರ ಕೊಟ್ಟಿಲ್ವಲ್ಲ ಅಂದ್ಬಿಟ್ಟು ಮುನ್ಸ್ಕೊಂಡು ಇವನ್ ನೋಡ್ಕೊಂಬಿಟ್ಟು ಇವನ್ ಕಲಿತಾವನೆ ಗೈಸ್. ಪ್ರತಿಯೊಂದು ಈ ತರ ಕೈ ಕಟ್ಕೊಂಡು ಮೂಲೆಲ್ಲ ಹೋಗಿ ನಿಂತ್ಕೊಳ್ಳೋದು, ಇವನು ಹಂಗೆ ಮಾಡೋನು. ಇವನ್ ನೋಡಿ ಅವ್ನು ಕಲಿತಾವನೆ. ಅವನೇ ಬಿಟ್ಟವನ್ ಇವಾಗ, ಅವ್ನ್ ಮಾಡಲ್ಲ. ಇಲ್ಲ ಮಾಡ್ತಾನೆ, ಕೋಪ ಬಂದ್ರೆ ತುಂಬಾ ಕೋಪ ಬಂದ್ರೆ ಇವಾಗ ಅಷ್ಟು ಮಾಡಲ್ಲ. ಇವನ್ ಪ್ರತಿಯೊಂದು ವಿಷಯಕ್ಕೂ ಹಿಂಗ್ ಕೈ ಕಟ್ಕೊಳ್ಳೋದು. ಈಗ ತಿನ್ನಿಸ್ತಾ ಇದೀವಿ, ತಿನ್ನಕ್ ಕೊಟ್ಟಿಲ್ಲ ಅಂದ್ರೆ ಹಿಂಗ್ ಮಾಡ್ತಾನೆ, ನೀರ್ ಕೊಟ್ಟಿಲ್ಲ ಅಂದ್ರೆ ಹಿಂಗ್ ಮಾಡ್ತಾನೆ, ಅವ್ನ ಎತ್ಕೊಂಡಿಲ್ಲ ಅಂದ್ರೆ ಹಿಂಗ್ ಮಾಡ್ತಾನೆ. ಖುಷಿ ಯಾಕೆ ಯಾವುದೋ ಪನ್ನೀರ್ ತಗೊಂಡ್ಬಿಟ್ಟು ಗಾಯ್ಸ್. ಯಪ್ಪ ನನಗಂತೂ ತಿನ್ನುವ ಕಡಿಮೆ ದುಡ್ಡು ತಗೊಂಡ್ ಕೊಟ್ಬಿಟ್ಟು ಬೆಂಡ್ ಇದ್ದಂಗೆ ಒಂಥರ ತಿನ್ನಕ್ಕೆ ಆಯ್ತಲ್ಲ ಹಂಗಾಗ್ಬಿಟ್ಟಿತ್ತು. ಇವಾಗ ಯಾವ್ದೋ ತಂದು ಮಿಲ್ಕಿ ಮಿಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಂದಿನಿದು ಚೆನ್ನಾಗಿರುತ್ತಲ್ಲ, ಸಾಕಲ್ವ ನಿಮ್ಗೆ? ಅಲ್ಲ ಗೈಸ್, ಪನ್ನೀರ್ ಒಳಗಡೆ ಹೆಂಗಿರುತ್ತೆ ಏನಂತ ನಂಗೆ ಏನು ಗೊತ್ತಿರುತ್ತಾ? ಅಲ್ಲ ಗೈಸ್, ಹಳೆ ಮನೇಲಿ ಇದ್ದಾಗಲೇ ತಗೊಂಡ್ ಕೊಟ್ಟಿದ್ಪ ಆಯ್ತು. ಹಳೆ ಮನೇಲಿ ಇದ್ದಾಗಲೇ ತಗೊಂಡ್ ಕೊಟ್ಟಿದ್ರು ಅಜ್ಜಿ ಇದ್ದಾಗ. ನಾನು ಅಜ್ಜಿ ಹೊಸಿ ತರ ಟ್ರೈ ಮಾಡಿಲ್ಲ. ಇದೇ ಪನ್ನೀರ್, ಈ ಪನ್ನೀರ್ ತಂದ್ಕೊಟ್ಟಿರೋದು. ಪನ್ನೀರ್ ತಂದೆ ಇಲ್ಲ ನನಗೆ ಗೊತ್ತು. ಅಲ್ಲ ಗೈಸ್, 4 ವರ್ಷದ ಹಳೇದು ಇವಾಗ ಹೇಳ್ತಾವಳೆ. ಇವಳಿಗೆ ನೆನಪಿರುತ್ತಾ? ನೆನ್ನೆ ಆಗಿರೋದೇ ಒಂದೊಂದ್ಸಲ ನೆನಪಿರಲ್ಲ ಇವಳಿಗೆ. 4 ವರ್ಷದ ಹಳೇದು ನೆನಪಿರುತ್ತಾ? ಜಗ ಮಾಡಿಲ್ಲ ಗೈಸ್, ಬಿರಿಯಾನಿ ವಿಚಾರಕ್ಕೆ ಎಷ್ಟು ಜಗ ಮಾಡಿದೀವಿ ಅಂದ್ರೆ ಮೊನ್ನೆ ರಾತ್ರಿ ಸಿಕ್ಕಾಬಿಟ್ಟೆ ಜಗಳ. ಪೀಸ್ಗೋಸ್ಕರ ಜಗಳ, ಪೀಸ್ಗೋಸ್ಕರ ಅಪ್ಪ ಮಕ್ಕಳ ಜೊತೆ. ನಾನೇ ಒಂಚೂರು ನಾನೇ ಕಡಿಮೆ ತಿಂತೀನಿ, ನನಗೆ ತಿನ್ಬಿಡ್ತೀನಿ. 3 ಜನಕ್ಕೆ ಐತಲ್ಲ, ಒಂದು ಸ್ವಲ್ಪ ಪೀಸ್ ಇರುತ್ತೆ, ಅದ್ರಲ್ಲಿ ಹಂಚೆಡ್ ಸಾಕಾದೈತಲ್ಲ. ಅವಳು ಸಣ್ಣ ಮಕ್ಕಳು ನಿಜವಾಗ್ಲು. ನಾನು ನನ್ನ ತಮ್ಮ ನೆನಪಾಯ್ತಿದ್ದ, ನನ್ನ ತಮ್ಮ ಏನಿಲ್ಲ ಅಷ್ಟು, ನಾನೇ ಪೀಸ್ ಜಾಸ್ತಿ ಬೇಕಂತ ತಿನ್ವಿ. ಇವಾಗ ನನ್ನ ಮಕ್ಳಿಗೋಸ್ಕರ ನಾನೇ ಕಡಿಮೆ ಮಾಡ್ಕೊಂಡು ನನಗೊಂದೇ ಸಾಕು, ಅವ್ರಿಗೆ ತಿನ್ಲಿ ಚೆನ್ನಾಗಿದ್ಲಿ ಅಂತ ಇದು ಮಾಡ್ತೀನಿ. ಇವರು ಈ ಮಕ್ಳ ಜೊತೆ ಇವರು ಸಣ್ಣವ್ರಾಗ್ಬಿಟ್ಟಿರ್ತಾರೆ, ಇವರು ಮಕ್ಳಾಗ್ಬಿಟ್ಟು ನನ್ನ ಮಕ್ಳ ಜೊತೆ ನಾವ್ ಹೆಂಗಾರ ಕಿತ್ತಾಡ್ಕೊ ತಿಂತೀವಿ ಗೈಸ್. ನಾನು ನನ್ನ ಮಕ್ಳೆಲ್ಲ ಇವ್ಳು ಏನ್ ಮಾಡ್ತಾ ಗೊತ್ತಾ, ನಿಮ್ಗೆ ಹಾಕಿದೀನಿ ಕಣ್ರಿ ಅಂತ ನಾನು ಇಲ್ಲ, ಕೆಳಗಡೆ ಕುಡ್ಕೊಂಡ್ ತಿಂತೀವಿ, ಇವ್ರಿಗೂ ಹಾಕೊಡ್ತಾಳೆ ನನಗೂ ಹಾಕೊಡ್ತಾರ. ಅವ್ರಿಗೆ ಅವ್ರ ತಟ್ಟೆ ಮೇಲೆ ಇರೋದು ಕಾಣಲ್ಲ, ನನ್ನ ತಟ್ಟೆಯಲ್ಲಿ ಇರೋದು ಕಾಣುತ್ತೆ ಇವ್ರಿಗೆ. ಖುಷಿ ಗೊತ್ತಿ ಇವ್ ನಾವ್ ಒಂದ್ ನಿಮಿಷ ಇವ್ನು ಅವನಲ್ಲ ಗೈಸ್, ಇವನು ನನ್ಗಿಂತ ನವಿಗಿಂತ ದಿವಂಗಿಂತ ಎಷ್ಟು ಸ್ಪೀಡ್ ಆಗಿ ತಿಂದ್ಬಿಟ್ಟು ಖಾಲಿ ಅಂತಾನೆ. ಅಂದ್ರೆ ಒಂದ್ಸಲ ವಿಡಿಯೋ ಮಾಡಬೇಕು, ತೋರಿಸ್ಬೇಕು ನಿಮ್ಗೆ. ಹೆಂಗ್ ಗೊತ್ತಾ, ಕಣ್ ಮುಚ್ಚೋದಿಗೆ ತಿಂದ್ಬಿಟ್ಟು ಖಾಲಿ ಮಾಡಿರ್ತಾನೆ, ಖಾಲಿ ಅಂತಾನೆ. ಇಲ್ಲಪ್ಪ, ಇಷ್ಟು ಫಾಸ್ಟ್ ಆಗಿ ತಿಂತಿರ್ಲಿಲ್ಲ. ನನ್ನಂಗೆ ನನ್ನ ಊಟನ ಅಷ್ಟೇನೆ ಗಂಟೆ ಕುತ್ಕೊಂಡು. ಅವತ್ತೊಂದಿನ ಬಿಸ್ಕೆಟ್ ಕೊಡ್ತಿದ್ದೆ, ಏನೋ ಬಿಸ್ಕೆಟ್ ಚಾಕ್ಲೇಟ್ ಗೈಸ್, ಕೆಳಗ್ ಬಿದ್ದೋಯ್ತು. ದಿವಂಗ್ ಕೊಡ್ತಾ ಇದ್ದೆ, ಅದು ಕೆಳಗ್ ಬಿದ್ದೋಯ್ತು. ಹೆಂಗ್ ಎದ್ಕೊಂಡು ಗೊತ್ತಾ, ಹಿಂಗ್ ಅನ್ನೋದಿಗೆ ಹೆಂಗ್ ಎಸ್ಕೊಂಡು ಬೈಕ್ ಹಾಕೊಂಬಿಟ್ಟ. ಕೆಳಗಡೆ ಬಿದ್ರೆ ತಿನ್ಬೇಡ ಅಂದಾಗ ಏನ್ ಮಾಡ್ತಾನೆ ಅಂದ್ರೆ ತೊಗೊಂಡೋಗಿ ಸಿಂಕ್ ಹಾಕ್ತಾನೆ. ನಿನ್ನೆ ಚಪಾತಿ ಮಾಡಿದ್ದೇರಾದ್ರೆ ಸೀದೋಗಿರೋದು ಹಾಕ್ಬಿಟ್ಟಿದೀನಿ ಅವ್ನಿಗೆ, ಅವನೇ ಚೆನ್ನಾಗಿರೋದು ಹಾಕಿದೀನಿ. ನನಗೆ ತಗೊಂಡ್ ತಿನ್ಸಿದ್ದ, ನಾನ್ ಬೇಡ ಅಂತ ಕೊಟ್ಟೆ, ತೊಗೊಂಡೋಗಿ ಸಿಂಕ್ ಹಾಕೋದು ಫುಲ್ಲು. ಎಷ್ಟು ಚಿಕ್ಕ ವಯಸ್ಸು, ಚಿಕ್ಕವನು ಸೀದೋಗಿರೋದು ಗೊತ್ತಾಗುತ್ತಲ್ಲ ಹೇಳಿ. ಗೊತ್ತಾಗುತ್ತೆ. ಇವಾಗೆಲ್ಲ ಸಿಂಕಿಗೆ ಹಾಕೋದು, ಕಸಿಗೆ ಹಾಕೋದೆಲ್ಲ ಗೊತ್ತಾಯ್ತು. ಕೆಳಗಡೆ ಬಿದ್ದಿರೋದೆಲ್ಲ ತಿನ್ನಾರೆ ನೋಡಿ. ಇವನ್ ಬಗ್ಗೆನೇ ಹೇಳ್ತಾ ಇದೀನಿ ಅಂತ ಹೊಡಿತಿರೋದ. ಏಯ್ ಅಪ್ಪಂಗೆ ಎದ್ರಕೋತೀನಿ, ಗಂಡಂಗೆ ಎದ್ರಲ್ವಾ ಅಂದ್ರೆ ಅಷ್ಟು ನಾನು ತಪ್ಪೇ ಮಾಡಲ್ಲ, ಯಾಕೆ ಎದ್ರಕೊಳ್ಳೋಣ? ಏಯ್ ದಿನ ಒಡ್ಸ್ಕೋತೀಯ ನೀನು. ನಾನು ತಪ್ಪು ಮಾಡಿದ್ರೆ ಎದ್ರಕೋತೀನಿ ಗೈಸ್. ನನ್ನ ಗಂಡಂಗೂನುವೆ ತಪ್ಪು ಯಾವ್ದು ಮಾಡಿ ಸಿಗಾಕೊಂಡಿಲ್ಲ. ನಾನು ಅಡ್ಗೆ ವಿಚಾರದಲ್ಲಿ ಒಂಚೂರು ಬೈತಾರೆ, ಅವಾಗ ಒಂಚೂರು ಎದ್ರಿಕೆ ಬೈದಿಂದ ಮಾಡ್ತೀನಿ ಅಡ್ಗೆ ವಿಚಾರದಲ್ಲಿ. ಅದ್ಬಿಟ್ರೆ ಆ ವಿಚಾರಕ್ಕೂ ಎದ್ರಂಗ್ ನನ್ಗೆ ತಪ್ಪು ಮಾಡ್ಕೊಂಡೇ ಇಲ್ಲ. ಬನ್ನಿ ಇವಾಗ ನಮ್ಮ ಹಸ್ಬೆಂಡ್ ಕೈ ತಿಂಡಿ ಮಾಡ್ಸೋಣ. ಚೆನ್ನಾಗಿ ಮಾಡ್ತಾರೆ ಫ್ರೈಡ್ ರೈಸ್, ಅದಕ್ಕೋಸ್ಕರ ಅವ್ರ ಕೈ ಮಾಡ್ಸೋಣ ಅಂದ್ಬಿಟ್ಟು. ಅಂದ್ರೆ ನಾನು ತಿನ್ನಲ್ಲ ಗೈಸ್ ಫ್ರೈಡ್ ರೈಸ್ ಮಾಡಿದ್ರು. ನಾನು ಮಾಡಿದ್ಕೆ ಹಿಂಗೈತಿ ಅನ್ನೋದಕ್ಕಿಂತ ಅವರೇ ಮಾಡ್ಕೊಂಡು ಅವರೇ ತಿನ್ನೋದು ಚೆನ್ನಾಗಿರುತ್ತೆ. ಎಲ್ಲ ಹೆಚ್ಚು ಮಡಗಿದ್ದೀನಿ, ಏನಿಲ್ಲ ಒಗ್ಗರಣೆ ಹಾಕೋದು ಅಷ್ಟೇ, ಎಲ್ಲ ಮುಂದೆ ಇಟ್ಕೊಟ್ಟಿರ್ತೀನಿ. ಏನೇನು ಬೇಕಂತ ಎಲ್ಲ ತಗೊಡ್ತೀನಿ. ನಾನು ಬ್ರೆಡ್ ಮತ್ತು ಪನ್ನೀರ್ ಫ್ರೈ ಮಾಡ್ಕೊಂಡು ತಿಂತೀನಿ ಇವಾಗ, ಬ್ರೌನ್ ಬ್ರೆಡ್. ಅರೆ ಸಣ್ಣ ಅಂತೂ ಆಯ್ತಲ್ಲ, ನನ್ನ ಪ್ರಯತ್ನ ನಾನು ಬಿಡ್ತೆ ಅಲ್ಲ. ಸಣ್ಣ ಆಗಿಲ್ಲ ಅಂತ ಯಾಕೆ ಅನ್ಕೋತೀಯಾ ಗೈಸಿಗಳು? 76 kg ಇದ್ಲು, ಇವಾಗ ಎಷ್ಟಿದ್ಯಾ? 72.
ಹಾಂ 4 kg ಸಣ್ಣಾಗಿದೆಯಾ? ಅದು ಸಣ್ಣ ಅಲ್ವಾ ಅದು? ಅವಾಗ ತುಗಾಕಿದ್ದು ಆದ್ರೂ ಗೈಸ್ ಬರೀ ನಾನು ಸ್ವೀಟೇ ತಿಂದಿಲ್ಲ. ಅಲ್ಲ ಗೈಸ್, ಇವಳು ಶುರು ಮಾಡಿ 15 ದಿನ 20 ದಿನ ಆಗೈತೆ. ಒಂದು ನಿಮಿಷ 20 ದಿನನ 1 ತಿಂಗಳು ಆಗೈತೆ. ಎಷ್ಟು ದಿನ ಶುರು ಮಾಡಿ? ಶ್ರಾವಣದಲ್ಲಿ ಚಿಕನ್ ಬಿಟ್ಟಿದ್ದೆ, ಅವಾಗ್ಲೂ ಏನು ತಿಂದಿಲ್ಲ ನಾನು. ಆಯಿಲ್ ಫುಡ್, ಹೊರಗಡೆ ಫುಡ್ ಏನು ತಿಂದಿಲ್ಲ. ಮತ್ತೇನೆ ಶ್ರಾವಣದಲ್ಲಿ ಶ್ರಾವಣ ಅಂತೀನಿ, ಕಾರ್ತಿಕದಲ್ಲಿ ಗೈಸ್. ಶ್ರಾವಣ ತುಂಬಾ ದಿನ ಆಯ್ತು. ಕಾರ್ತಿಕದಲ್ಲಿ ಆವಾಗಿಂದ ಏನು ತಿಂದಿಲ್ಲ. ಮತ್ತೆ ಹೊರಗಡೆ ಫುಡ್ನು, ಬೇಕರಿ ಐಟಮ್ಸ್ ತಿಂದಿಲ್ಲ. ಮತ್ತೆ ಹೋದ ತಿಂಗಳು ಏನು ತಿಂದಿಲ್ಲ ನಾನು. ಹೋದ ತಿಂಗಳೇ ಶ್ರಾವಣ. ಹೋದ ತಿಂಗಳು ಶ್ರಾವಣ ಅಲ್ಲ, ಕಾರ್ತಿಕ. ಹೋದ ತಿಂಗಳು ನವೆಂಬರೇ ಕಾರ್ತಿಕ. ಆಯ್ತು ಬಿಡು, ಹೋದ ತಿಂಗಳೇ ಅನ್ಕೊ. ನಾನು ಏನು ತಿಂದೇ ಇಲ್ವಲ್ಲ ಹೇಳು. ಹಂಗಾರೆ ನಿನ್ನ ಪ್ರಕಾರ ಏನು ತಿಂದಿಲ್ಲ. ಇವಾಗ್ಲೂ ನೋಡಿ ಇಷ್ಟೊತ್ತಿಗೆ 10 kg ಸಣ್ಣ ಆಗ್ಬೇಕಾಯ್ತಾ? ಮತ್ತೆ ನಾನು ಅಷ್ಟೊಂದು ಕಷ್ಟಪಟ್ಟಿದ್ದೀನಿ. ಸಣ್ಣ ಒಂಥರ ಕಾಣಕಾರ ಕಾಣ್ಬೇಕು ತಾನೆ ಸಣ್ಣ ಆದಂಗೆ. 4 kg ಸಣ್ಣ ಆಗಿದೆಯಲ್ಲ, ಕಾಣ್ತಾನೆ ಸಣ್ಣ ಆಗಿದ್ದೀನಿ ಅಂತ. ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಆಗ್ತಾರೆ, ಸಣ್ಣಾಗಿದ್ದೀರಾ ಸಿಸ್ಟರ್ ಅಂತ. ಸಣ್ಣ ಆಗಿರ್ಬೇಕಾಯ್ತು ಅಂತ ಅನ್ಸುತ್ತೆ. ಆದ್ರೂ ಒಂದೊಂದ್ಸಲಿ ಅನ್ಸುತ್ತೆ ಒಂದೊಂದು ಡ್ರೆಸ್ ಅಲ್ಲಿ. ನೀವು ಮಾತಾಡಿ ಸಾಕು, ಊಟ ಹಾಕೊಳ್ರ ಅಂದಂಗೈತಿದ್ದು. ಏನು ಗೊತ್ತಾ ಗೈಸ್, ನಾನು ಹಣ್ಗಳು ತರಿಸ್ತೀನಿ, ಬಿಸ್ಕೆಟ್ಗಳು ತರ್ಸಲ್ಲ. ಎಲ್ಲೋ ಅಪ್ರೂಪಕ್ಕೆ ಇವರು ಡಿಮಾರ್ಟ್ ಕರ್ಕೊಂಡಾಗ ಇವನು ಹಠ ಮಾಡ್ತಾನೆ ಅನ್ನೋ 1-2 ತಗೊಂಡ್ಬಿಟ್ಟಿದ್ರು. ಅದನ್ನ ಕೊಟ್ಟೆ. ಒಂದೊಂದೇ ಬಿಸ್ಕೆಟ್ ಕೊಟ್ಕೊಬಂದು ಇಬ್ರಿಗೂ ಕಾಣ್ದಂಗೆ ಇಟ್ಬಿಟ್ರೆ ಒಂದೇ ಸರಿ ಕೊಟ್ಬಿಡ್ಬೇಕು. ಹಂಗೆ ನಮ್ಮ ಮಕ್ಳಿಗೆ ಒಂದೇ ಸರಿ ತಿಂದು ಖಾಲಿ ಮಾಡ್ಬಿಟ್ಟು ನೀರಲ್ಲಿ ಇಡ್ಬೇಕು. ಆರೆಂಜ್ ತಗೊಬಂದಿದ್ದಾರೆ, ಒಂದೇ ದಿನಕ್ಕೆ 4. ಊಟನೇ ಬೇಡ ಗೈಸ್. ಊಟನೇ ತಿನ್ನಲ್ಲ, ಬರೀ ಅದೊಂದನ್ನೇ ತಿನ್ಕೊಂಡು ಇಟ್ಬಿಡ್ತಾರೆ. ಹೊಟ್ಟೆಸಿ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ. ಹೊಟ್ಟೆಸಿ ಅದನ್ನು ಅಮ್ಮ ನಮ್ಮ ಫೋನ್ ಮಾಡ್ದಾಗ್ಲೇ ಮಾಡ್ತಾರಾ? ನಮ್ಮಮ್ಮ ನಂಗೆ ಬೈದಿರುತ್ತೆ, ಮಕ್ಳಿಗೆ ಊಟ ಕೊಡು ಫಸ್ಟ್, ಫೋನ್ ಕಟ್ ಮಾಡಿ ನೀನು ಅಂತ ನಂಗೆ ನಮ್ಮಮ್ಮ ಬೈರುತ್ತೆ. ಅಷ್ಟು ಇವರಿಬ್ರು ನನಗೆ ಬಯಸ್ತಾರೆ. ಏನಂದ್ರೆ ಪಕ್ಕದ ಮನೆ ಒಂದು ಹುಡುಗಿ ಐತೆ, ಅಳೋದೇ ಅಷ್ಟು ಅಳೋದಿಲ್ಲ, ಅಷ್ಟು ಗಲಾಟೆ ಮಾಡಲ್ಲ. ನಮ್ಮನೆ ಮಕ್ಕಳು ಕಿರ್ಚಾಡ್ತಾರೆ. ಒಸಿ ತರಲೆ ಮಾಡಲ್ಲ. ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು. ನಾನು ನಮ್ಮ ಅಮ್ಮಗೆ ಹೇಳ್ತಿದ್ದೆ, ಒಂದೊಂದ್ಸಲಿ ಅಂತಾರೆ ನನ್ನ ಮಕ್ಳು ಇರೋದೇ ಹಂಗೆ ಅಂತ ಹೇಳ್ತಿ, ಒಂದೊಂದ್ಸಲಿ ಹಂಗೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಿ, ಹಂಗೆ ಅಂತ ಬೈದಿದ್ರು. ನಾನು ಏನೋ ತರಲೆ ಮಾಡಿದ್ರು ಅಂತ ಹೊಡೆದ್ಬಿಟ್ಟೆ ನಮ್ಮಮ್ಮ ಫೋನಲ್ಲಿ ಇದ್ದಾಗೇನೆ. ಅಯ್ಯೋ ಯಪ್ಪ, ಅದಕ್ಕೆ ನಮ್ಮಮ್ಮ ಫೋನೇ ಕಟ್ ಮಾಡಿಬಿಟ್ರು. ಮಾತೇ ಆಡಲಿಲ್ಲ, ಮಕ್ಳಿಗೆ ಹೊಡಿದಾಳಲ್ಲ ಅಂತ ಅಂದ್ಬಿಟ್ಟು. ಇವರಿಬ್ರಿಂದ ಅಮ್ಮ ಮಗಳು ಜಗಳ ಇರಬೇಕು, ಹಂಗಾಗುತ್ತೆ ಗೈಸ್. ಸರಿ ಬನ್ನಿ, ಅವನಿಗೆ ತಿಂಡಿ ಅಂತ ಯಾಕೊಡ ಬರ್ತೀನಿ ಬರ ಹೊಡೆದ್ರು ಗೈಸ್ ನಮ್ಮನೆಯವರು. ಏನು ಗೊತ್ತಾ ಗೈಸ್, ನಮ್ಮ ವಿಡಿಯೋ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿರ್ತೀವಿ. ಆಮೇಲಿಂದ ಅಪ್ಲೋಡ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ, ಅದೆಲ್ಲ ಏನು ಅಂದರೆ ಒಂದೊಂದ್ಸಲಿ ತಲೆನೋವು ಇರುತ್ತೆ. ಹಂಗಾದ್ರೂ ನಮಗೆ ಏನು ಇಂಥ ಟೈಮಿಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಎಡಿಟ್ ಮಾಡೋಕೆ ಆಯ್ತಾರಲ್ಲ ಒಂದು ಟೈಮ್. ಎಷ್ಟು ಎಡಿಟ್ ಮಾಡಬೇಕು ಅಂದರೆ ಎಲ್ಲರೂ ಈಸಿ ಅನ್ಕೊಬಿಡ್ತಾರೆ. ಬೈಯೋರು ಇರ್ತಾರಲ್ಲ ಅವರೆಲ್ಲರೂ ಸುಮ್ಮನೆ ಒಂಥರ ಕಮೆಂಟ್ ಹಾಕ್ತಾರೆ, ಎಷ್ಟು ಕಷ್ಟಪಟ್ಟು ನಾವು ಎಡಿಟ್ ಮಾಡಿ ವಿಡಿಯೋ ಮಾಡಿ ಅದೆಲ್ಲ ಯಾಕೆ ಮಾಡ್ತೀವಿ, ನಮ್ಗೆ ಖುಷಿಗೋಸ್ಕರ ಮಾಡ್ತೀವಿ ಅಂತಲೂ ಹೇಳ್ತೀನಿ. ಯಾಕೆಂದರೆ ಅದೇ ಯಾಕೆ ಮಾಡ್ತೀರಾ ಅಂತ ಹೇಳ್ತಾರೆ. ನಾವು ಕಷ್ಟಪಟ್ಟು ಇವಾಗ ನಮ್ಗೆ ಮನೇಲೇ ಇಟ್ಕೊಂಡು ಏನು ಕೆಲಸ ಮಾಡೋಕ್ಕಾಯ್ತಾರಲ್ಲ, ಇಬ್ಬರು ಮಕ್ಳು ಇಟ್ಕೊಂಡು ನಾವು ಹೊರಗಡೆ ಕೆಲಸ ಮಾಡೋಕ್ಕಾಗುತ್ತೆ, ಇಬ್ಬರನ್ನೇ ಬಿಟ್ಬಿಟ್ಟು. ಅದಕ್ಕೋಸ್ಕರ ಮನೇಲಿ ಏನಾರ ದುಡ್ಡಾಗಲಿ ಹಂಗೆ ಅಂತ ಮಾಡ್ಕೋತಾ ಇರ್ತೀವಿ. ಅದಕ್ಕೂ ಒಬ್ರೊಬ್ರು ಹಿಂಗೆ ಬಂದು ಕಮೆಂಟ್ ಆಗ್ತಾ ಇರ್ತಾರೆ. ಎಡಿಟ್ ಮಾಡೋದು ಒಂದೊಂದ್ಸಲ ತಲೆನೋವ್ತಾ ಇರುತ್ತೆ. ಇವಾಗ ನಾವು ಕಷ್ಟಪಟ್ಟು ಎಡಿಟ್ ಮಾಡಿ ಹಾಕಿರ್ತೀವಿ ಒಂದು ವಿಡಿಯೋನ, ಇವರು ಈ ಚೇರ್ ಮೇಲೆ ನಿಂತ್ಕೊಳ್ಳೋದು ಅದೆಲ್ಲ ಮಾಡ್ತಾರ. ಕಾಪಿ ರೈಟು, ಆಮೇಲಿಂದ ಹಂಗೆ ಎಲ್ಲ ಮಕ್ಳಿಗೆ ಸೇಫ್ಟಿ ಇಲ್ಲ, ಹಂಗೆ ನೋಡ್ಕೊಂಡಿದ್ದೀರ ಅಂತ ಅದು ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಕಡೆಯಿಂದನೇ. ನಾವೇ ಡಿಲೀಟ್ ಮಾಡೋಕ್ಕೆ ವಾರ್ನಿಂಗ್ ಕೊಡ್ತಾರೆ. ಅದು ನಾವು ಕಷ್ಟಪಟ್ಟು ಎಡಿಟ್ ಮಾಡಿ ಎಷ್ಟು ತಲೆನೋವಿದ್ರು, ಎಷ್ಟು ಇದಾಗಿದ್ರು ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅದರಲ್ಲಿ ಮಕ್ಕಳಿಂದ ಒಂದೇ ಒಂದು ವೀಡಿಯೋ ಅಷ್ಟುದ್ದ ಹೋಗುತ್ತಲ್ಲ, $1 ಬರೋದು, ಆ $1 ಹೋಗ್ಬಿಡುತ್ತಲ್ಲ ಅಂತ ಬೇಜಾರು. ಅದಕ್ಕೇನೆ ಕೂತ್ಕೋ ಕೆಳಗಡೆ ಅಂತ ಎದುರಿಸಿದ್ರು. ಅವನು ಇಲ್ಲ ಹಂಗೆ ನಿಂತಿದ್ದ, ಅದಕ್ಕೆ ಒಂದು ಏಟು ಕೊಟ್ಟರು. ದೇವ್ರ ಹತ್ರ ಬೇಡ್ಕೊಂಬಂದಿದ್ದಾನೆ ಒಬ್ಬ ಹೊಡಿಸ್ಬೇಕಂತ. ಹೊಡೆಸ್ಕೊಂಡ. ಹೇಳಿದ ಮತ್ತೆ ಕೇಳಬೇಕು, ಹಂಗೇನೆ ದೇವ್ರ ಹತ್ರ ಬೇಡ್ದೆ. ಕೋಪ ನೋಡಿ ಗೈಸ್. ಇಡಿ ಹೋಗು. ಖುಷಿ ಆ ಚೇರಲ್ಲಿ ಆ ಕಡೆಗೊಂದು ಕಾಲು ಈ ಕಡೆಗೊಂದು ಕಾಲು ಹಾಕೊಂಡು ನಿಂತಿದ್ದ ಗೈಸ್. ಅದೇ ವಿಡಿಯೋ ಮಾಡಿಬಿಟ್ಟಿದ್ವಿ, ನಮ್ಗೆ ಗೊತ್ತಿಲ್ಲ. ಅವರು ಯೂಟ್ಯೂಬಿಂದ 1-2 ದಿನ ಆದಮೇಲೆ ಮೆಸೇಜ್ ಕಳಿಸಿದ್ರು, ಚೈಲ್ಡ್ ಸೇಫ್ಟಿ ಇಲ್ಲ, ಪ್ಲೀಸ್ ರಿಮೂವ್ ಯುವರ್ ವಿಡಿಯೋ ಅಂತ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಕಮೆಂಟ್ಸ್ ಆಫ್ ಮಾಡಿದ್ರು ಫಸ್ಟು. ನಾನು ಯಾಕೆ ಹಿಂಗೆ ಕಮೆಂಟ್ ಆಫ್ ಆಗ್ತೈತಲ್ಲ ಅಂತ ಮತ್ತೆ ಆನ್ ಮಾಡಿದೆ. ಒಂದು 4-5 ಸಲ ಆಫ್ ಮಾಡಿದ್ರು, ಆನ್ ಮಾಡಿದೆ. ಮತ್ತೆ ಆನ್ ಮಾಡಿದೆ, ಅವ್ರ ವೀಡಿಯೋನ ಡಿಲೀಟ್ ಮಾಡಿದ್ರು. ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಏನೋ ಹಾಕ್ಬಿಟ್ಟು ಡಿಲೀಟ್ ಮಾಡಾಕ್ಬಿಟ್ರು ವೀಡಿಯೋನ.
ಅದೇ ತರ ಇನ್ನೊಂದ್ಸಲಿ ಅದೇ ತರ ಮಾಡ್ತೀರೋ ಅವ್ರು ಏನೋ ನಮ್ ಯೂಟ್ಯೂಬ್ನೇ ಇದ್ ಮಾಡ್ಬಿಡ್ತಾರೆ ಅಂತ ಭಯದಿಂದ ನಾವು ಅದ್ರ ಮಾಡ್ತೀವಿ. ಬಿಡಿ ಹೋಗ್ಲಿ ಅತ್ತೆ. ನಾವು ಕಮೆಂಟ್ ಆಫ್ ಮಾಡಿಲ್ಲ, ಏನೋ ಇವ್ರು ಒಂದ್ ವಿಚಾರದಲ್ಲಿ ಹೇಳೋರು ಕಮೆಂಟ್ ಆಫ್ ಆಗಿದೆ ಗೈಸ್ ಮಿಸ್ ಆಗಿ ಅಂತೇನೋ. ಅದೇ ವಿಡಿಯೋನೇ ನೀವ್ ಯಾವ್ದೋ ವಿಡಿಯೋದಲ್ಲಿ ಹೇಳಿದೀರಾ, ಅದಕ್ಕೆ ಫೇಸ್ಬುಕ್ ಅಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಹೇಳಿರೋದು, ಫೇಸ್ಬುಕ್ ಅಲ್ಲಿ ಹೇಳೋದು ಬೇಕು ಬೇಕು ಅಂತ ನೀವೇ ಆಫ್ ಮಾಡ್ಬಿಟ್ಟು ಆತರ ಹೇಳ್ತೀರ. ಹೆಂಗ್ ಕೆಟ್ಟ ಮಾತು ಬೈತಾರೆ ಅಂದ್ರೆ ಎಷ್ಟು ಅಂದ್ರೆ ಹುಡುಗಿರೇ ಬೈತಾರೆ ಒಂದೊಂದ್ಸಲಿ. ನಮಗ್ ಕೋಪ ಬಂದ್ಬಿಡತ್ ನನಗೆ. ಇವಾಗ ಅಕ್ಕಪಕ್ಕದ ಮನೆ ಕಾಲ್ ತೆಕ್ಕೊಂಡ್ ಜಗ್ಳಕ್ ಬೈದಾರಲ್ಲ ಒಬ್ರೊಬ್ರು, ಅಂತವ್ರು ಇರ್ತಾರೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಆಯಿಲ್ ಖಾಲಿ ಆಗಿತ್ತು, ಬಿಡ್ಕೊತಾ ಇದ್ದಾರೆ. ಸೊ ಇಲ್ಲಿ ನಾವು ಒಗ್ಗರಣೆ ಆಯಿಲ್ ಹಾಕಿದ್ವಿ. ಏನ್ ಮಾಡೋದು ತರ್ಬೇಕಾಯ್ತು ಕಣ್ರಿ. ಅದೇ ಇಲ್ವಾ, ಸಾಯಂಕಾಲ ತಗೊಂಬರ್ತೀನಿ, ಇವಾಗ ಆಗಲ್ಲ. ನನಗಿಲ್ಲಿ ಒಗ್ಗರಣೆ ಹಾಕೋ ಕೊಟ್ಬಿಟ್ಟು ಹೊರಗಡೆ ಬಟ್ಟೆ ತರಕ್ಕೆ ಹೋಗಿದ್ದಾರೆ ಅಮ್ಮ ಮಕ್ಕಳು. ಮಾಮೂಲಿ ಫ್ರೈಡ್ ರೈಸ್ ಮಾಡೋದು ಗೊತ್ತಲ್ಲ ಗೈಸ್, ತುಂಬ ಸಲ ರೆಸಿಪಿ ಮಾಡಿ ಹಾಕಿದ್ದೀವಿ. ಇದಕ್ಕೆ ಇವಾಗ ಮೊಟ್ಟೆ ಹಾಕೊಂಡ್ರು ಸಾಕಾಗಿರುತ್ತೆ, ಎಗ್ ಫ್ರೈಡ್ ರೈಸ್ ಥರ. ಸೊ ನಾವು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಪನ್ನೀರ್ ಹಾಕೋತಾ ಇದ್ದೀವಿ. ನಮ್ಮ ಒಬ್ಬರನ್ನೇ ಬಿಟ್ಬಿಟ್ಟು ಅವ್ರು 3 ಜನ ಬಟ್ಟೆ ಒಣಗಾಗ್ತಾ ಇದ್ದಾರೆ ನೋಡಿ ಗೈಸ್. ಬೆಳಗ್ಗೆನೇ ಹಾಕಿದ್ರು, ಇವಾಗ ಒಣಗಾಗ್ತಾ ಇದ್ದಾರೆ. ಖುಷಿ ರಮ್ಮಂಗೆ ಹೆಲ್ಪ್ ಮಾಡೋದು, ತಕ್ಕೊಡೋದು, ಬಟ್ಟೆ ಕ್ಲಿಪ್ ತಕ್ಕೊಡೋದು, ಈ ಥರ ಹೆಲ್ಪು ಮಾಡ್ತಾರೆ, ತರಲೇನೂ ಮಾಡ್ತಾರೆ. ಏನು ಮಗನೇ ಗಮ್ ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ವೆಲ್ಕಮ್ ಹೇಳ್ಬೇಕು ನೀನು. ಏನ ಮೇಕಮ್ ಅಲ್ಲ ಅದು, ವೆಲ್ಕಮ್ಮು. ನೋಡಿ ಫ್ರಿಡ್ಜ್ ಬಾಗಿಲು ತೆಗೆದ್ಬಿಟ್ಟು ಹೆಂಗೆ ಹೋಗಿದ್ದಾಳೆ ಅಂದರೆ ಇವಳು. ಹಿಂಗೆ ನಮ್ಮಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಬರೋದು, ಕರೆಂಟ್ ಬಿಲ್ ಹಿಂಗೆ ಜಾಸ್ತಿ ಬರೋದು. ಹಿಂಗೆ ತೆಗೆದ್ಬಿಟ್ಟು ಎಷ್ಟು ಬಿಟ್ಬಿಟ್ಟು ಹೋಗಿದ್ಯಾ ನೋಡಿದ್ರಲ್ಲ ಗೈಸ್ ನೀವೇ ವಿಡಿಯೋದಲ್ಲಿ. ನೋಡಿ ನಾನಲ್ಲ ಅಂತ ವಾದ ಮಾಡಕ್ಕೆ ಬಂದವಳೆ. ನಾನು ಇವಾಗ ನೋಡಿದೆ, ನಾನು ಏನಕ್ಕೂ ತೆಗ್ದಿಲ್ಲ ಗುರು, ನಾನೇನಕ್ಕೂ ಮುಟ್ಟೆ ಇಲ್ಲ. ನನ್ನ ಮೇಲೆ ಪ್ಲೇಟ್ ಚೇಂಜ್ ಮಾಡಕ್ಕೆ ನೋಡೋದು ಗೈಸ್. ನೀನೇನಾರ ತೆಗ್ದಿದ್ಯಾ ನೀ? ಪ್ಲೇಟ್ ಚೇಂಜ್ ಮಾಡಿಲ್ಲ, ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಇಲ್ಲ ಇವಾಗ ಸಾಸ್ಗಳೆಲ್ಲ ತಳೋಣ ಅಂತ ತೆಗಿಯೋಣ ಅಂತ ಬಂದೆ. ಬಟ್ಟೆ ನಿನ್ನೆ ರಾತ್ರಿ ಬಟ್ಟೆಗಳು ಒಗೆಕ್ ಹಾಕೋಣ ಅಂತ ಇಲ್ಲಿ ಹಾಕಿದೆ. ಇನ್ನೂ ಅದ್ರ ಬಟ್ಟೆಗಳು ಇಬ್ಬಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ತಗೊಂಡೋಗಿ ಎಲ್ಲ ಮನೆ ತುಂಬಾ ಅಂಟಿದ್ರು ಗೈಸ್, ಎಲ್ಲ ಖುಷಿ. ನೋಡಿ ಗೈಸ್, ಮನೆ ಬಾಗ್ಲ ರಂಗೋಲಿ ಬಿಡ್ಸರಿ ಇವನು ಇಂತ. ನನ್ನ ಮಗ ಒಬ್ಬ ಇದ್ಬಿಟ್ರೆ ಎಲ್ಲ ಅಳ್ಸಕ್ಕದು, ಆಮೇಲೆ ಕುಂಕುಮ ಹಚ್ಚಿದ್ರೆ ಕುಂಕುಮ ಎಲ್ಲ ಅಳ್ಸಕ್ಕದು, ಹಿಂಗೆ ಮಾಡೋದು. ಅದ್ಯಾಕಿಂತ ಕೆಟ್ಟ ಬುದ್ಧಿ ಕಲ್ತು ಹೋಗ್ಬಿಟ್ಟಿಲ್ಲ ಇವಾಗ. ಹೂವು ಇಡಕ್ ಬಿಡಲ್ಲ ಗೈಸ್. ಬನ್ನಿ ಗೈಸ್, ಇವಾಗ ನಮ್ಮ ಮಕ್ಳಿಗೆ ಹಾಕೊಟ್ಟಿದ್ವಿ, ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ. ಖುಷಿ ಆಲ್ರೆಡಿ ತಿಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಹಂಗೆ ಮೇಲೆ ಉದುರಿಸಿದ್ದೆ, ಅದು ತೆಗ್ದಾಗ್ತಾ ಇದ್ದಾನೆ. ತಿನ್ನು, ಅದೇನಾಗಲ್ಲ. ಚೆನ್ನಾಗಿದ್ಯಾ? ಕೈಯೆಲ್ಲ ಆಯಿತು ಅಂತವ, ಕೈಯೆಲ್ಲ ಆಯ್ತು, ಪರವಾಗಿಲ್ಲ, ತಿನ್ನು. ಆಮೇಲೆ ವರ್ಷಿ ಒಂದು. ಏನು ಮಗನೇ? ಥ್ಯಾಂಕ್ಸ್ ಮಗನೇ, ನೀನಾದರೂ ಹೇಳ್ದಲ್ಲ ಎಮ್ಮಿ ಎಮ್ಮಿ ಅಂತ. ಪ್ರತಿದಿನ ನಾನೇ ಮಾಡ್ಕೊಡ್ತೀನಿ ನಿನಗೋಸ್ಕರ. ಇಲ್ಲಿ ದಿವಿ ಗುಡ್. ಇಲ್ಲ ಖುಷಿ ಚೆನ್ನಾಗಾಯ್ತಾ? ಸೂಪರಾ ಸೂಪರಾ ಸೂಪರಾ? ಆಯ್ತು, ತಿನ್ನಕ್ಕೆ ಬತ್ತಿಲ್ಲ ಅದಕ್ಕೆ. ಚಿಲ್ಕ ಆಡ್ಕತೆ ಇದೆ. ಹಾಂ ಚೆನ್ನಾಯ್ತಾ? ಕೊಡು, ತಿನ್ನಿಸ್ತೀನಿ ನಾನು, ಕೊಡ್ತೀನಿ, ತಿನ್ನಕ್ಕೆ ಬತ್ತಿಲ್ಲ. ನೋಡಿ ಗೈಸ್, ಇವನು 1ನೇ ಸತಿ ಅಲ್ಲೇ ತಿಂದ್ಬಿಟ್ಟು ಈಗ ಮತ್ತೆ 2ನೇ ಸತಿ ಹಾಕ್ಸ್ಕೊಂಡಿದ್ದಾನೆ. ಇವನು ಒಂಚೂರು ತಿಂದಲೇ ಮತ್ತೆ ನನ್ನ ಹತ್ರಕ್ಕೆ ತಗೊಂಬೋತಾ ಇದ್ದಾನೆ. ಎಲ್ಲಿ ಅವ್ರ ಅಣ್ಣಂಗೆ ತಿನ್ಸ್ಬಿಡ್ತಾನೆ ಅಂತ ಇವಾಗ ಎತ್ಕೊಂಡು ಅವನೇ ತಿನ್ನಕ್ಕೆ ಕೊಡ್ತಾನೆ. ನೋಡಿ ಅವ್ರ ಅಣ್ಣ ಹತ್ರಕ್ಕೆ ಬಂದು ತಿನ್ಸು ಅಂತ. ಏನು ಮಕ್ಕಳಪ್ಪ, ಇವಾಗ ತಿನ್ನಲ್ಲ, ಆಮೇಲೆ ಅದು ಕೊಡು ಇದು ಕೊಡು ಅನ್ನೋದು ಇವನು. ಮನೇಲಿ ಸ್ವಲ್ಪ ತರಕಾರಿ ಖಾಲಿ ಆಗಿತ್ತು ಗೈಸ್, ತರಕ್ಕೆ ಕಳಿಸ್ತಾ ಇದ್ದಾರೆ. ಬರ್ತೀರಾ ನೀವು? ಬಂದಿರ ಆಯ್ತಿತ್ತಲ್ಲ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದಾರೆ, ಓಡ್ತಾ ಇರುತ್ತೆ. ಸರಿ ಓಕೆ, ನೀವು ಸಾಂಬಾರು ಮಾಡಿ ಅಷ್ಟೊತ್ತಿಗೆ ನಾವು ತರಕಾರಿ ತಗೊಂಬತ್ತೀವಿ. ನಾಳೆಗೆ ತರಕಾರಿ, ಇವತ್ತಿಗೆಲ್ಲ.
ನಮ್ಮ ನವಿ ಕಳಿಸಿದ ಎಲ್ಲ ತಗೊಂಬಂದೆ ಗೈಸ್. ತರಕಾರಿ ಏನು ಹೇಳಿದ್ರು ಬೇಕಾದ್ರೆ ಬನ್ನಿ, ನಾನು ಏನು ಮಾತಾಡಲ್ಲ, ಅವ್ರು ಏನಾದರೂ ಒಂದು ಹೇಳ್ತಾರೆ, ನೋಡೋಣ ಬನ್ನಿ. ಇದ್ಯಾಕೆ ಬೇಕಿತ್ತು, ಇದ್ಯಾಕೆ ತಂದೆ ಅಂತ ಈ ಮಾತು ಬಂದೇ ಬರುತ್ತೆ ನೋಡಿ. ನಂಗೆ ಗೊತ್ತಿಲ್ಲದೆ ನನಗೆ ವಿಡಿಯೋ ಮಾಡ್ತೀನಿ ನೋಡಿ. ನೋಡಿ ಗೈಸ್, ಫೈನಲಿ ಮನೆಗೆ ಬಂದೆ. ಟಿ ವಿ ಸೌಂಡು ಮ್ಯೂಟ್ ಮಾಡಿರಿ. ಹಾಯ್ ಹಣ್ಣು ಎಂಜಾಯ್. ನೋಡಿ ಗೈಸ್, ಮನೆಗೆ ಬರ್ತಿದ್ದಂಗೆ ಹಣ್ಣು ಕಿತ್ಕೊಂಡು ಹೆಗ್ಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನಮ್ಮ ದಿವಂಗ ಫೇವ್ರೇಟ್ ಹಣ್ಣು ಆರೆಂಜ್. ನಮ್ಮ ನವೀನ್ ಹೇಳಿದ್ರು ತಗೊಂಬರೋಕ್ಕೆ, ತಗೊಂಬಂದಿದ್ದೀನಿ. ಖುಷಿ ನೀನು ತಿನ್ನು ಆಪಲ್, ಪುಟಿ ಆಪಲ್ ತಗೋ. ಒಂದು ಪಾಲಕ್ಕು, ಒಂದು ಮೆಂತ್ಯ ಸೊಪ್ಪು ಗೈಸ್, 10 ರೂಪಾಯಿ. ಇದು ರೋಡಲ್ಲಿ ಮಾರ್ತಾಯಿದ್ರು, ತಗೊಂಬಂದಿದ್ದೀನಿ. ಸೌತೆಕಾಯಿ ಯಾಕ್ರಿ ಹಂಗೆ ನೋಡ್ತಾ ಇದ್ದೀರಾ? ಏನೋ ರಿಯಾಕ್ಷನ್ ಬರ್ತಾ ಇಲ್ವಲ್ಲ? ವಿಡಿಯೋ ಮಾಡಿಲ್ಲ ಅಂದಿದ್ರೆ. ಸೊ ಓಕೆ, ಅದೇನದು ಮುರ್ಕೊಂಡು ತಂದಿದ್ಯಾ? ಯಾಕೆ ಹಂಗೆ ನೋಡ್ತಾ ಇದೀಯಾ? ತಿನ್ನು. ಸೊ ನಮ್ಮ ನವಿ ಅವರು ಈರುಳ್ಳಿ ಬೇಡ ಅಂದಿದ್ರು, ಒಂದು 4 ಇರ್ಲಿಂದ ತಗೊಂಬಂದೆ, ಬಿಡಿಸ್ಕೊಡು ಅಂತ ಕೊಡ್ತಾ ಇದ್ದೇನೆ. ಒಂದೊಂದು ಒಂದ್ರಲ್ಲಿ ಇಬ್ರು ಅರ್ಧ ತಗೊಳ್ಳೋಣ ಅನ್ನೋದಿಲ್ಲ ಅಲ್ವಾ? ನಾನು ನನ್ನ ತಮ್ಮ ಹೆಂಗ್ ತಿನ್ನೋ ಗೊತ್ತಾ? ಹೆಂಗೆ? ಅವನಿಗೆ 2, ನಿನಗೆ 8. ಪಾಪ ಅದು. ಕೊಡ್ತಾನೆ ಇರ ಅಣ್ಣ, ಕೊಡುವ. ಬಡ್ಲಗ ಕೊಡುದಿವಿ ತಗೋ. ನೀನು ಬಿಡ್ಸ್ಕೋ ಫಸ್ಟ್ ಪಾಪ. ಸೊಪ್ಪಿನ ರೇಟ್ ಎಲ್ಲ ಕಡಿಮೆ ಆಗೈತಪ್ಪ, 10 ರೂಪಾಯಿ. ಇರೋ ಕೊಡ್ತಾರೆ, ಇರೋ. ಯಾವುದೋ ಇದು ನೀನು ಹೇಳಿದೆಲ್ಲ ತಂದಿದ್ದೀನಾ? ನೀನೇ ಬಿಟ್ಟಿದ್ದೀನ? ಏನಾರ ಉಂಟಾ ಮಾತುಗಳು? ನಾನು ಹೇಳ್ದಲ್ಲ ಗೈಸ್, ಏನಾದ್ರು ಒಂದು ಹೇಳ್ತಾಳೆ ಅಂತ, ಏನು ಹೇಳಲಿಲ್ಲ ಅದರಲ್ಲಿ. ನಾನು ಕೆಳಗಡೆಯಿಂದ ಹೇಳ್ಕೊಂಬಂದಿದ್ದೆ, ಬೇಕಾದ್ರೆ ಬನ್ನಿ ಏನಾದರೂ ಹೇಳ್ತಾಳೆ ಅವಳು. ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಆಗ್ಬಿಡ್ಲಂತೆ. ಸೊಪ್ಪು ಸ್ವಲ್ಪ ಸ್ವಲ್ಪ ತರಬೇಕು. 10 ರೂಪಾಯಿ ಅಷ್ಟೇಪ್ಪ. 10 ರೂಪಾಯಿ ಇದೆ ಅಂದ್ಬಿಟ್ಟು 5 ರೂಪಾಯಿ ಕೊಡಿನ ಕೊಡ್ತಾರ ಅವರು. ಸ್ವಲ್ಪ 5 ರೂಪಾಯಿ ತಗೋಬೇಕು, ಚೂರು ತಗೋಬೇಕು. ನೀನೇನು ಮಾಡಿ ಗೊತ್ತಾ, ಇವಳು ಏನು ಮಾಡ್ತಾಳೆ ಗೊತ್ತಾ ಗೈಸ್, ಇಷ್ಟು ಕಟ್ ಮಾಡ್ಬಿಟ್ಟು ಇಷ್ಟು ತೆಗಿ ಬಿಸಾಗಿ ಇಷ್ಟು ತಗೋತಾಳ. ಅದ್ರಲ್ಲಿ ಆಗೋದೇ ಇಷ್ಟ ಅಲ್ವಾ? ಜೋಳ ಕರೆಕ್ಟ್ ಆಗೈತೆ, 2 ಇರುವೆ. ಹಾಂ, ಆಲೂಗಡ್ಡೆ ಒಂದು 3 ತಗೊಂಡಿದ್ಯಾ? ಹಾಂ, ಇದು ಕರೆಕ್ಟ್ ಆಗೈತೆ. ಕ್ಯಾರೆಟು ಕರೆಕ್ಟ್ ಆಗೈತೆ. ಇದು ಯಾವುದು ವಾಂಗಿ ಬಾತ್ ಅವತ್ತೇ ಹೇಳಿದೆ ತಾನೆ ಮಾಡಿ ಅಂತ, ಮಾಡೇ ಇಲ್ಲ ಗೈಸ್. ಪ್ಯಾಕೆಟೇ ಅಲ್ಲಿ ಎಲ್ಲೋ ಇಟ್ಬಿಟ್ಟು ಕಾಣ್ತಾನೆ ಇರಲಿಲ್ಲ, ಅದರಿಂದ ಅದು ಆಮೇಲೆ ಸಿಕ್ತು. ತಂದು ಕೊಟ್ಟವ್ರು ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಅವತ್ತು ಮಾಡೋಳೆ ಗೈಸ್, ಹಂಗಿವತ್ತು ಒಂಚೂರು ಚೆನ್ನಾಗಿಲ್ಲ. ಇನ್ನೇನು ಮಾಡೋಣ? ಇನ್ನೊಂದು ಉಪ್ಪು ಹಾಕ್ಬಿಟ್ಟಿತ್ತು ಫುಲ್. ಅದಕ್ಕೋಸ್ಕರ ಸಲ ಚೆನ್ನಾಗಿ ಮಾಡು. ತಗೋಬರಕ್ಕೆ ಹೇಳಿಲ್ಲ, ಇದನ್ನ ತಗೋಬರಕ್ಕೆ ಹೇಳಿಲ್ಲ. ಹಾಂ, ಆಲೂಗಡ್ಡೆ ಒಂಚೂರು ಎಷ್ಟಕ್ಕೆ ತಗೋಬರ್ಬೇಕು? ಆಲೂಗಡ್ಡೆ ಹೇಳೇ ಇರಲಿಲ್ಲ, ತಗೊಂಬಂದಿದ್ದೀನಿ. ತರಕಾರಿ ಆಮೇಲೆ ಎಲ್ಲರೂ ಸೇರುತ್ತೆ. ಓಕೆ, ಬೇಗ ಬೇಗ ಅಡುಗೆ ಮಾಡಿ, ಟೈಮ್ ಆಗೋಯ್ತು. ಆಯಿತು, 12 ಸಾಂಬಾರು ರೆಡಿ ಆಗಿದೆ. ಬಡಿಯುತ್ತೆ ಹಂಗೆ. ಪಲಾವ್ ಮಾಡಕ್ಕಂದ್ರ ಯುವರ್ ವಿಶ್, ಏನಾರ ಮಾಡ್ಕೊಳ್ಳಿ. ಒಂದೇ ತಗೊಂಡ್ರೆ ಏನು? ಒಂದೇ. ನೋಡಿ ಗೈಸ್, ನಮ್ಮ ಖುಷಿನ ಅವರ ಅಣ್ಣ ಖುಷಿಗೆ ಜಾಸ್ತಿ ಕೊಟ್ಬಿಟ್ಟು ನಮ್ಮ ದಿವ ಕಡಿಮೆ ತಗೊಂಡು ತಿಂತಾ ಇದ್ದಾನೆ. ಗುಡ್ ಬಾಯ್ಸ್. ಬೇಗ ಬೇಗ ತಿಂದುಬಿಡೋದು, ಅಣ್ಣನ ಹತ್ರ ಕಿತ್ಕೊಳ್ಳೋದು. ಏನು ಪಾಪ ಹೇಳಿದ್ ಬಿಟ್ಟು ಇದೆಲ್ಲ ಮಾಡ್ಕೊಂಡ್ಬಂದಿದ್ಯಾ? ಏನು ಹೇಳಿದ್ದು ನೆನಪಿಲ್ಲ? ನೆನಪಾಗ್ತಾಯಿಲ್ಲ. ಏನು ಹೇಳಿದೆ? ಶುಂಠಿ ಬೆಳ್ಳುಳ್ಳಿ ಇಲ್ಲ, ಅದಿರಲಿಲ್ಲ ಅಲ್ಲಿ. ಎಲ್ಲೂ ಏರಿಯಾದಲ್ಲೇ ಇಲ್ವ ಶುಂಠಿ ಬೆಳ್ಳುಳ್ಳಿ? ತರಕಾರಿ ಅಂಗಡಿಯಲ್ಲಿ ಇರಲಿಲ್ಲ, ಅದಕ್ಕೆ ಬಂದೆ. ಬೇಕೇ ಬೇಕಿತ್ತಾ? ಮತ್ತು ಈ ಡೈಲಾಗ್ ಬರುತ್ತೆ ಅಂತ ಅಲ್ಲೇ ಕೆಳಗಿಂದನೇ ಹೇಳ್ಕೊಂಬಂದಿದ್ದೆ ನಾನು. ವಿಡಿಯೋ ಎಡಿಟ್ ಮಾಡ್ತಿಲ್ಲ, ಹೋಗಿ ನೋಡು. ಏನಾರ ಒಂದು ಹೇಳ್ತಾಳೆ ನೋಡಿ ಗೈಸ್, ಅದು ಯಾಕೆ ಬೇಕಿತ್ತು, ಇದು ಯಾಕೆ ಅಲ್ಲ, ತಗೋಬರ್ಬೇಕಾಯ್ತು ತಾನೆ. ನಾನು ಏನು ಕಳಿಸಿದ್ದೆ ತಾನೆ, ಶುಂಠಿ ಬೆಳ್ಳುಳ್ಳಿ ತರಬೇಕು ಮುದ್ದು ಅಂತ. ಇರಲಿಲ್ಲಪ್ಪ, ಏನು ಮಾಡೋಣ?
ನೀನ್ ಮಾಡ್ಕೊಂಡಿದ್ಯಾ ಅನ್ನೋ ಏನಿರ್ಬೇಕು ಇಲ್ಲ, ಶುಂಠಿ ಇತ್ತು, ತುಂಬ ಮಣ್ಣಾಗಿತ್ತು. ಮಣ್ಣಾದ್ರೆ ತೊಳ್ಕೊತಿದ್ದೆ. ಫುಲ್ ಮಣ್ಣೆ ಕಾಣಿಸ್ತೈತೆ, ಶುಂಠಿನೇ ಕಾಣಿಸ್ತಾ ಇಲ್ಲ. ಅದಕ್ಕೆ ತರಲಿಲ್ಲ. ಬೆಳ್ಳುಳ್ಳಿ ಇರಲಿಲ್ಲ, ಲೆಮನ್ ಇರಲಿಲ್ಲ, ಆಮೇಲೆ ಇನ್ನೇನಿರಲಿಲ್ಲ, ಅಷ್ಟೇ. ನೋಡಿ ಗೈಸ್, ಸೊಪ್ಪು ತಂದಿರಲ್ಲ, ಅರ್ಧಕ್ಕೆ ಅರ್ಧ ವೇಸ್ಟ್. ನಾನು ಹೇಳಲಿಲ್ಲ ಹಿಂಗೆ ಮಾಡ್ತೀವಿ ಹುಡುಗಿ ಅಂತ. ಕ್ಲೀನು ಮಾಡಲಿಲ್ಲ, ಏನಿಲ್ಲ. ಚಿಕ್ಕ ಕಟ್ ಕೊಡಿಲ್ದಿವ ಕಣ್ಣಿಗೆ ಆರ್ಸನದ. ಹಾಂ ಮಂಗಿ ಬೇಕು ಕೊಡುಂದ. ಹಿಂಗೆ ಇಟ್ಕೊಂಡು ಹಿಂಗೆ ಕಣ್ಣಿಗೆ ಆರಿಸಿದ್ರೆ ಗೈಸ್, ನೋಡಿ 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 ಖುಷಿನೂ ತಂದು ಕೊಟ್ಟಿದ್ದಾನೆ. ನವಿ ಪ್ಲೀಸ್, ನಿನ್ನ ಮಕ್ಳಿಗೋಸ್ಕರ ಅವ್ರು ತಂದು ಕೊಟ್ಟಿದ್ದಾರೆ, ಅವ್ರ ಖುಷಿಗೋಸ್ಕರ. ಆ ಬಿದ್ದೆಲ್ಲ ಗೈಸ್, ಇದ್ರಲ್ಲಿ ಬರ್ತಾನೆ ಇಲ್ಲ. ಏನು ಮಾಡ್ತಿ? ಕೊಡಬೈಲಿ. ಅದೇ ಗೈಸ್, ಬೇರೆಯವರು ವ್ಲಾಗ್ ಮಾಡ್ಕೊಂಡು ಈ ಥರ ಏನಾರು ಮಾಡಿದ್ರೆ ಕಿಸಿ ಅಂತ ನಗ್ತಾಳೆ. ನಮ್ಮ ವ್ಲಾಗಲ್ಲಿ ನಾವು ಮಾಡಿದ್ರೆ ಅವಳಿಗೆ ಕೋಪ ಬರುತ್ತೆ. ಇನ್ನೊಬ್ರು ನೋಡಿ ನಗಾಡ್ಬೇಕಾದ್ರೆ ನಾನಿಲ್ಲ, ನಿನ್ನ ಮಕ್ಕಳು. ಯಾಕೆ ಭಯ ಪಡ್ಕೊಂಡು ಹಿಂದೆ ಹೋಯ್ತಿದ್ದೀನಿ? ನೀನೇ ಬಾ. ನಿಂಗೆ ಆರ್ಸಕ್ಕೆ ಬರಲ್ಲ, ಕೊಡೋದು ತೋರಿಸ್ತೀನಿ. ಹೆಂಗೆ ಆರ್ಸೋದು ತೋರಿಸ್ತೀನಿ, ಕೊಡಿದೆ. ಹಿಂಗೆ ತಗೊಂಬಿಟ್ಟು ಕಣ್ಣತ್ರಕ್ಕೆ ಹಿಂಗೆ ಆರಿಸ್ಬೇಕು. ಹಿಂಗೆ ನೋಡಿ ಗೈಸ್, ನಮ್ದು ಅಡುಗೆನೆಲ್ಲ ಮಾಡ್ಬಿಟ್ಟು ಈಗ ನಮ್ಮ ನವಿಯವ್ರ ಅಡುಗೆ ಮಾಡ್ಕೊತಾ ಇದ್ದಾರೆ. ಜೋಳ, ಪನ್ನೀರು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡು ತಿಂತಾರೆ. ಇವಾಗ ಡಯಟ್ ಅಂತ ಒಳ್ಳೊಳ್ಳೆ ರುಚಿಯಾಗಿರೋದು ಮಾಡ್ಕೊಂಡು ತಿಂತವ್ರು. ಯಾಕೆ ರಿಯಾಕ್ಷನ್ ಇಂಥದ್ದು? ಇದು ಚೆನ್ನಾಗಿರಲ್ವಾ? ನಿಮಗೆ ಇಷ್ಟ ಆಗ್ಬೋದು, ನನಗೆ ಇಷ್ಟ ಆಗಲ್ಲ. ನಿಮ್ಗೆ ಇಟ್ಕೊಟ್ಬಿಟ್ಟು ನಾನು ತಿಂದ್ರ? ಸರಿ ಕೊಡಪ್ಪ, ನಾನು ತಿಂತೀನಿ. ನೋಡಿ ಗೈಸ್, ಕೊಡ್ತೀನಿ ಅಂತ ಹೇಳಿದಲ್ಲ, ಬಂದ್ಬಿಡು ಕೊಡ್ತೀನಿ ಅಂತ ಇದ್ದಾಳೆ. ಯಾಕೆ ಹೇಳಿ, ಚೆನ್ನಾಗಿರೋದು. ಬ್ರೆಡ್ ತಿಂತೀಯಾ? ಬ್ರೆಡ್ ಅಲ್ಲಪ್ಪ, ಇದು ನಾನು ಹೇಳಿದ್ದು. ಬ್ರೆಡ್ ಜೊತೆ ತಿನ್ಬೇಕು. ನಾನು ಹೇಳಿದ್ದು ಬರೀ ಇದೊಂದೇ ತಿನ್ನೋದಲ್ಲ, ಬ್ರೆಡ್ ಜೊತೆ ತಿನ್ಬೇಕು. ಅವಾಗ ಗೈಸ್ ಕಟ್ ಮಾಡ್ಕೊಂಡು ಬಿಡಿಸಿ, ಈ ಥರ ಎಲ್ಲ ಬಿಡಿಸೋದು. ಸುತ್ತ ಒಂದೊಂದೇ ಬಿಡಿಸ್ತಾ ಇದ್ದಾಳೆ ಗೈಸ್. ಇವತ್ತೆಲ್ಲ ಬಿಡಿಸ್ಬೇಕು ಅವಳು. ಎಲ್ಲಾನು ಬಿಡ್ಸಾಕತ್ತೀನ, ಮತ್ತೆ ಸ್ವಲ್ಪ ಎಷ್ಟು ಬೇಕಷ್ಟು. ಇನ್ನು ಸ್ವಲ್ಪ ಬಿಡಿಸ್ಕೊ, ಸಾಲಲ್ಲ. ನಮ್ಮ ಮಾತೇ ಕೇಳಲ್ಲ ಗೈಸ್. ಇವಾಗ ನೋಡಿ, ಮಾಡ್ಕೊಡ್ರಿ ಪ್ಲೀಸ್ ಅದೊಂದು ಚೂರ ಅಂತ ಕೇಳ್ತಾರೆ. ಇದೇ ಮಾತು. ಓಕೆ, ನಮ್ಮ ಟೈಮ್ ಆಗ್ತಾ ಇದೆ ಆಲ್ರೆಡಿ 1 ಗಂಟೆ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗಿನ ತಿಂಡಿ ತಿಂದಿನಿ, ಮತ್ತೆ ಊಟ ಮಾಡಿ ಓಡಬೇಕು. ನೋಡಿ ಗೈಸ್, ನಮ್ಮ ದಿವ ಇದಾನಲ್ಲ, ಸಿಸ್ಟಮಲ್ಲಿ ನಮ್ಮ ವಿಡಿಯೋನೇ ಹಾಕೊಂಡು ನೋಡ್ತಾ ಹೆಂಗ್ ಗೊತ್ತಾಗುತ್ತೆ ದಿವ್? ಹೆಂಗ್ ಗೊತ್ತಾಗುತ್ತೆ ನಿನಗೆ ನಮ್ಮ ವಿಡಿಯೋ ಹಾಕಕ್ಕೆ? ನಿನಗೆ ಕಳ್ಸ್ಕೊಡ್ತಾ? ಬನ್ನಿ, ಯಾವ ವಿಡಿಯೋ ಹಾಕಿದಾರೆ ತೋರಿಸ್ತೀನಿ. ಖುಷಿ ದಿವಾ? ಅಪ್ಪ ಅಮ್ಮ ನೋಡಿ ಖುಷಿ ಆಯ್ತಾ ನಿಮ್ಗೆ? ಅಲ್ಲಿ ಅಮ್ಮ ಯಾರದು? ಖುಷಿ ಯಾರದು? ಹಾ, ಹೌದಾ? ಯಾರದು? ಅಪ್ಪನಾ? ಅಮ್ಮ ಇಲ್ವಾ ಅಲ್ಲಿ? ನಿನ್ ಕಣ್ಣಿಗೆ ಅಮ್ಮ ಕಾಣಲ್ವೇನಾ? ಯಾಕೆ ಬೀಳಿಸ್ತಾ ಹುಡುಗನ? ಈ ಹುಡುಗಂಗೆ ಅಮ್ಮನೇ ಕಾಣಿಸಲ್ಲ. ಅಷ್ಟ ಇಲ್ಲ ಇಲ್ಲ ಅನ್ನು. ಯಾರದು? ಖುಷಿ ಯಾರೋ ಅದು? ಅಪ್ಪನ ಅಮ್ಮನ? ಇವಾಗ ಅಮ್ಮ ಅಂತ ಇದ್ದೀನಿ. ಇವಾಗ ಇದು ಚಾಲೆಂಜ್ ವಿಡಿಯೋ ಮಾಡಿದ್ವಲ್ಲ ಗೈಸ್, ಆ ವಿಡಿಯೋ ನೋಡ್ತಾ ಇದ್ದಾರೆ. ಇವಾಗಲೇ ಮತ್ತೆ ಎಲ್ಲ ಚೇಂಜ್ ಮಾಡ್ತಾ ಇದ್ದೇನೆ. ಎಂಥ ಕಿತಾಪತಿ ಅಂತೀರಾ? ಹುಲಿದಾಗ್ತಾನಂತೆ. ಬನ್ನಿ ಗೈಸ್ ನೋಡೋಣ. ಹಾಕಪ್ಪ. ವಾವ್, ಹುಲಿ ವಿಡಿಯೋನಾ? ಇಷ್ಟನಾ ನಿಂಗೆ?
ನೋಡಿ ಗೈಸ್, ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ಹಿಂಗೆ ಹಾಕ್ಬಿಟ್ಟು ಇವಾಗ ಒಂದೆರಡು ಸೌದೆಕಾಯಿ ಹಾಕ್ಬಿಟ್ಟು ಕೊಡಿ, ನಾನು ಟೇಸ್ಟ್ ಮಾಡ್ತೀನಿ. ಹೆಂಗೆ ಪ್ಲೀಸ್ ಒಂದು ಟೇಸ್ಟ್ ನನ್ಗೆ ಗೊತ್ತು ಇದೇ ಡೈಲಾಗ್ ಬರುತ್ತೆ ಅಂತ. ಏನೋ ಚೆನ್ನಾಗಿರಲ್ಲ ಅಂತ ಇರ್ತಲ್ಲ, ಅದಕ್ಕೆ ಒಂಚೂರು ಟೇಸ್ಟ್ ಮಾಡಿ ನೋಡೋಣ ಅಂತ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗೈತೆ ಅದು. ಏನ್ ಮಾಡೋಣ ಹೇಳಪ್ಪ, ನಮಗೂ ಬೇಕು ಮಾಡ್ಕೊಂತೀನಿ. ದಿವ್ಯ ಪಾಪು, ನೀವು ಅನ್ನ ತಿಂದಿರಕೊಂಡ್ರ ಮಕ್ಳ ಹತ್ರ ಅನ್ನ ತಿಂದಿರಕೊಂಡ್ರ ನೀವು. ಅದಕ್ಕೆ ಮಾಡ್ಕೊಂಡಲ್ಲ, ಹಂಗೆ ಮಾಡ್ಕೊಂಡಿದ್ದೆ. ನಂಗೆ ಇರೋದೇ ಇಲ್ಲ. ಬೆಳಗ್ಗೆ ಒಂದು ಚಪಾತಿ ತಿಂದಿನಿ ಗೈಸ್, ನಾನು ಹೊಟ್ಟೆ ಹಸಿದೈತೆ. ಇವಾಗ ತಿಂದಾರ ಗೈಸ್, ಮತ್ತೆ 4 ಗಂಟೆಗೆ ಒಂದ್ಸಲ ಬಾರಿಸ್ತಾರ? ಏನಿಲ್ಲ, ಏನಿಲ್ವಾ? ತಿಂಡಿ ಕುಟ್ಬಿಟ್ಟು ಏನಿದ್ರು ರಾತ್ರಿನೇ. ಅದು ರಾತ್ರಿ ಅನ್ನ ಜಾಸ್ತಿ ಹಾಕಂದ್ರೆ ಮಾಡ್ಕೊ ಅನ್ನ ಇಷ್ಟೇ ಹಾಕಬೇಕು ಅಂತ ಹಾಕ್ತಾರೆ. ಹೊಟ್ಟೆ ಹಸಿದೈತಿರೋದು ನಂಗೆ. ನಾನೊಂದು ಬೈಟ್ ತಿಂದಿರೋದಿಲ್ಲ ಐತಿ ನೋಡಿ, ತೋರಿಸಿದ ಕಡೆ ತಿನ್ನಲ್ಲ ಮತ್ತೆ. ನೀನ್ ಕಿತ್ಕೊಂಡಿದ್ಯಾ, ಅನ್ನ ತಿಂತಿದ್ದೆ ತಾನೆ, ಅಮ್ಮ ಹತ್ರ ಕಿತ್ಕೊಂಡು ತಿಂತಾರಾ? ಹೋಲಿ ಬಾ ಮಗ್ನಿ, ನಮ್ಗೆ ಸೌತೆಕಾಯಿ ಗತಿ ಗತಿ. ಸೌಂಡ್ ಕೊಡ್ರಿ. ಹಂಗೆ ಬ್ರೆಡ್, ಬರೀ ಬ್ರೆಡ್ ಕೊಡಿಬೇಕಾರ. ನಾನು ಇವಳು ಡೈಲಿ ತಿನ್ನೋದು ನೋಡಿ ನಿಜ ಚೆನ್ನಾಗಿರೋನು, ಪಾಪ ಕಷ್ಟ ಪಡ್ಕೊಂಡು ತಿಂತಾಳೆ. ಅಯ್ಯೋ ಅನ್ಕೋತಿದ್ದೆ. ಸಾಕಾಗಲ್ಲ, ಬಟ್ ಟೇಸ್ಟ್ ಏನ್ ಬೇಕು ಖುಷಿ? ಸೊ ಓಕೆ ಗೈಸ್, ಇವತ್ತಿನ ವೀಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಾನು ಇವಾಗ ಡ್ಯೂಟಿಗೆ ಹೋಗಬೇಕು, ಎಂಡ್ ಮಾಡಿಬಿಡೋಣ. ನನ್ನ ಮೊಬೈಲಲ್ಲಿ ಬ್ಲಾಗ್ ಮಾಡೋದು, ಇವ್ರ ಮೊಬೈಲಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಹಾಳಾಗ್ಬಿಟ್ಟಿದೆ ಮೊಬೈಲ್ ಅದರಿಂದ. ಸೊ ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ಬಾಯ್ ಮಾಡಿ. ಬಾಯ್ ಬಾಯ್.